ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೃಥ್ವಿ, ಹಲೋ, ಹೇಳಿ ಮೇಡಮ್, ಏನ್ ವಿಷಯ? ರೀ, ಏನ್ರಿ ಅಳ್ತಿದ್ದೀರಾ? ಅಯ್ಯೋ, ಏನಾಯ್ತು? ಅಯ್ಯೋ, ಬಾಯ್ ಬಿಟ್ಟು ಮಾತಾಡ್ರಿ. ನಾನು ನೋಡಿ, ಇವಾಗ ನೀವ್ ಎಲ್ಲಿದ್ದೀರಾ? ಅದು ನೀವಿರೋ ಲೊಕೇಶನ್ ಕಳಿಸಿ, ನಾನೇ ಅಲ್ಲಿಗೆ ಬರ್ತೀನಿ. ಮಚ್ಚ, ಯಾವ್ದೋ ಇದು ಅಕ್ಕಿ ಒಂಟೆ ಕೂತೈತೆ? ಒಂಟೆ ಕೂತಿಲ್ಲ ಮಗ, ಒಂಟೆ ಆಗಿದ್ದೀನಿ. ಯಾರೋ ಬರ್ತಾರಂತ ಕಾಯ್ತಾ ಕೂತಿರಂಗಿದೆ. ಸುಮ್ಮನೆ ಹೇಳ್ಬಾರ್ದು ಮಗ. ಹಕ್ಕಿ ನೋಡಕ್ ಒಳ್ಳೆ ಅರ್ಗಿಣಿ ಇದ್ದಂಗೆ ಇದ್ದಾಳೆ ಮಗ. ಹ್ಞೂ, ನಿಜ ಮಚ್ಚ. ಏಯ್, ಬರ್ರ ಬಣ್ರ, ಬಾರೋ ಮಚ್ಚಿ. ನೋಡದೆ ಬಾ. ಏನಮ್ಮ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಲೋ ಮಗ, ಪೃಥ್ವಿ, ಜೋಡಿ ಬಂದಾಯ್ತು. ಏನಾಯ್ತು? ನಮ್ದೇನು ಕೆಲ್ಸ ಇಲ್ಲ, ನಡೀರೋ ಹೋಗೋಣ. ರೀ, ಏನ್ರಿ ಆಯ್ತು? ತುಂಬಾ ವರ್ಷದಿಂದ ನನ್ನ ಜೊತೆಗಿರೋ ಫ್ರೆಂಡ್ಸ್ ಎಲ್ಲರೂ ನನ್ ಕಷ್ಟ ಅಂದಿದ ತಕ್ಷಣ ನನ್ನ ಬಿಟ್ಟು ಹೊರಟೋದ್ರು. ಕೆಲವರಂತೂ ನನ್ ಫೋನೇ ತೆಗಿಲಿಲ್ಲ. ಅಂತದ್ರಲ್ಲಿ ನೀವು ನನ್ ಫೋನಲ್ಲಿ ಏನು ಹೇಳ್ದೆ ಇದ್ರು ನನಗೇನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ಓಡ್ ಬಂದ್ರಲ್ಲ. ನೀವೇನಾದ್ರೂ ಇಲ್ಲಿ ಬರ್ದೇ ಇದ್ದಿದ್ರೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ರೀ. ರೇ, ಕೈ ಇಳಿಸ್ರಿ. ನೀವೇನ್ರಿ ನೀವು? ಮನುಷ್ಯ ಅಂತ ಹುಟ್ಟಿದ್ಮೇಲೆ ಒಬ್ರಿಗೊಬ್ರು ಇಷ್ಟು ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಅದ್ ಸರಿ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಎಲ್ಲೂ ಅಡ್ಜಸ್ಟ್ ಆಗಿಲ್ಲ ಕಣೆ, ಸಾರಿ ಕಣೆ. ಆಯ್ತಾಯ್ತು, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಹೋಗ್ಲಿ ಬಿಡ್ರಿ, ಆಯ್ತು. ಹೆಂಗೂ ಪಿ ಜಿಲಿರಕ್ ನಿಮ್ಗೂ ಇಷ್ಟ ಇರ್ಲಿಲ್ಲ. ಅಲ್ಲಿನ ವಾತಾವರಣ ಉಸಿರುಗಡ್ದಂಗಾಗತ್ತೆ ಅಂತ ನೀವೇ ಹೇಳ್ತಿದ್ರಲ್ಲ. ಹೌದು,
ಅಲ್ಲಿರಕ್ ನನಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಆದ್ರೆ ಇಲ್ಲಿ ನನ್ಗೆ ಇರಕ್ ಜಾಗನೂ ಇಲ್ದಂಗ ಆಗೋಯ್ತಲ್ಲ. ಸರಿ ರೀ, ನನ್ನ ಫ್ರೆಂಡಿಗೆ ಮನೆ ಹುಡ್ಕಕ್ಕೆ ಹೇಳಿದ್ದೆ, ಕಾಲ್ ಮಾಡಿ ನೋಡ್ತೀನಿ. ಹಲೋ ಕೃಷ್ಣ, ನಾನು ನಿನಗೆ ಮನೆ ನೋಡಕ್ಕೆ ಹೇಳಿದ್ನಲ್ಲ, ಸಿಗ್ತಾನಾ? ಹೌದಾ, ಸ್ವಲ್ಪ ಅರ್ಜೆಂಟ್ ಬೇಕಾಗಿತ್ತು ಕಣೋ, ನೋಡಿ ಹೇಳ್ತೀಯಾ? ಸರಿ ಕಣೋ. ನನ್ನ ಫ್ರೆಂಡ್ಗೆ ಹೇಳಿದ್ದೆ, ಯಾವುದೂ ಸಿಕ್ಕಿಲ್ವಂತೆ. ಸರಿ ಬನ್ನಿ, ನಾವೇ ಹೋಗಿ ಮನೆ ಹುಡ್ಕೋಣ. ಮನೆ ಸಿಕ್ಕಿದ್ರೆ ಅಡ್ವಾನ್ಸ್ ಕೊಡೋಕೆ ನನ್ನ ಹತ್ರ ದುಡ್ಡು ಇಲ್ವಲ್ಲ. ರೀ, ಮೊದಲು ಮನೆ ನೋಡೋಣ. ಮನೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅಡ್ವಾನ್ಸ್ ನಿಧಾನಕ್ಕೆ ಕೊಡ್ತೀನಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಾಯ್ತು. ಬನ್ನಿ. ನೀವ್ ಯಾವತ್ತು ಬಾಡಿಗೆ ಮನೇಲಿ ಇದ್ದಿದ್ದೇ ಇಲ್ಲ ಅನ್ಸುತ್ತೆ ಅಲ್ಲ? ಯಾಕ್ರಿ ಈ ತರ ಕೇಳ್ತಿದ್ದೀರಾ? ಮತ್ತೆ ಅಡ್ವಾನ್ಸ್ ಕೊಡದೆ ಯಾರೇ ಬಾಡಿಗೆ ಮನೆ ಕೊಡ್ತಾರೆ? ನೋಡ್ರಿ, ಮನ್ಸಿದ್ರೆ ಮಾರ್ಗ. ಎಲ್ರೂ ಒಂದೇ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರು ಈ ಭೂಮಿ ಮೇಲೆ ಒಬ್ರಾದ್ರೂ ಇದ್ದೇ ಇರ್ತಾರಲ್ವಾ? ಹುಡ್ಕಿದ್ರೆ ಆ ಒಬ್ರು ನಮ್ ಕಣ್ಣಿಗೆ ಸಿಗದೆ ಹೋಗ್ಬಿಡ್ತಾರ? ಎಲ್ಲ ಒಂದ್ ನಂಬಿಕೆನೆ. ಬನ್ನಿ ಹೋಗೋಣ. ಹಾ, ಅದು ನನ್ ಫ್ರೆಂಡು ಅವ್ರ ಮನೇಲಿ ಲಗೇಜ್ ಇಡ್ಬೋದು ಅಂತ ಹೇಳಿದಾಳೆ. ಹೋಗ್ತಾ ದಾರಿಯಲ್ಲೇ ಇಟ್ಬಿಟ್ಟು ಹೋಗೋಣ. ಸರಿ. ಜನನಿ, ಹಾ, ಫಾರ್ಮರ್ಸ್ ಫೋನ್ ಮಾಡಿದ್ರು, ಪೇಮೆಂಟ್ ಇನ್ನ ಸೆಟಲ್ ಮಾಡಿಲ್ವಂತೆ. ಹೌದಾ? ಪೃಥ್ವಿ ಅವಾಗ್ಲೇ ತಗೊಂಡು ಹೋದ್ರಲ್ಲ. ಸರಿ, ನಾನು ಫೋನ್ ಮಾಡಿ ಏನು ಅಂತ ವಿಚಾರಿಸ್ತೀನಿ, ನೀ ಹೊರಡು. ಸರಿ.